ಪರಿಷತ್ನ ಒಂದು ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ ಜೆಡಿಎಸ್ ಜಿದ್ದಾಜಿದ್ದಿ ಜೋರಾಗ್ತಾ ಇದೆ. ಅಡ್ಡ ಮತದಾನದ ಭೀತಿ ಇದೆ. ಅಭ್ಯರ್ಥಿ ಗೆಲುವಿಗಾಗಿ ಎರಡೂ ಪಕ್ಷಗಳಿಂದ ರಣತಂತ್ರ ಜೋರಾಗಿದೆ. ಪರಿಷತ್ನ ಒಂದು ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ಜೋರಾಗಿದೆ. ಕ್ರಾಸ್ ವೋಟಿಂಗ್ ಭೀತಿ ಇದೆ. ಅಭ್ಯರ್ಥಿ ಗೆಲುವಿಗಾಗಿ ರಣತಂತ್ರ ಕೂಡ ಜೋರಾಗಿದೆ. 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋಕೆ ಕಾಂಗ್ರೆಸ್ಗೆ ಸಂಖ್ಯಾಬಲದ ಕೊರತೆ ಇದೆ. ಬಿಜೆಪಿ ಉಚ್ಚಾಟಿತರು ಬೆಂಬಲವನ್ನ ಕೊಟ್ಟರೆ ಮಾತ್ರ ಕಾಂಗ್ರೆಸ್ಗೆ ಗೆಲುವಾಗುತ್ತೆ. ಎಸ್.ಟಿ. ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ಗೆ ಡಿಕೆಶಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅತ್ತ ಜೆಡಿಎಸ್ಗೆ 4 ಮತಗಳ ಕೊರತೆಯಾಗುತ್ತೆ. ಕಾಂಗ್ರೆಸ್ ಶಾಸಕರಿಗೆ ಗಾಳ ಹಾಕುವಂತ ಪ್ರಯತ್ನ ಕೂಡ ಆಗಿದೆ. ಕಾಂಗ್ರೆಸ್ನ 4 ಮತ ಸೆಳೆದ್ರೆ ಮಾತ್ರ ಜೆಡಿಎಸ್ಗೆ ಗೆಲುವಾಗುತ್ತೆ. ಸಚಿವ ಸ್ಥಾನ ವಂಚಿತರನ್ನ ಸಂಪರ್ಕಿಸಿದ್ದಾರೆ. ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಾರಿಯ ಪರಿಷತ್ನ ಫೈಟ್, ಪರಿಷತ್ನ ಚುನಾವಣೆ. ನೋಡ್ತಾ ಇರ್ಬೋದು, ಒಟ್ಟು ಸಂಖ್ಯಾಬಲ 222. ಅದರಲ್ಲಿ ಕಾಂಗ್ರೆಸ್ನವರು 135 ಶಾಸಕರಿದ್ದರೆ ಬಿಜೆಪಿಯವರು 62 ಇದ್ದಾರೆ. ಜೆಡಿಎಸ್ 18, ಪಕ್ಷೇತರ 2, ಸರ್ವೋದಯ ಕರ್ನಾಟಕ 1, ಬಿಜೆಪಿಯಿಂದ ಉಚ್ಚಾಟನೆಗೊಂಡ ಶಾಸಕರು 3. ಅದರಲ್ಲಿ ಶಿವರಾಮ್ ಹೆಬ್ಬಾರ್, ಹಾಗೆಯೇ ಎಸ್.ಟಿ. ಸೋಮಶೇಖರ್, ಇನ್ನೊಂದು ಕಡೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್. ಹಾಗೆಯೇ ಒಂದು ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರೋದು 28 ಮತಗಳು. ಈ 28 ಮತಗಳನ್ನು ಸೆಳೆಯುವಂಥ ಪ್ರಯತ್ನ ಜೋರಾಗಿ ಆಗ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಪರಿಷತ್ನ ಫೈಟ್ ಜೋರಾಗ್ತಾ ಇದೆ. 5ನೇ ಅಭ್ಯರ್ಥಿ ಗೆಲುವಿಗಾಗಿ ದೊಡ್ಡ ಮಟ್ಟದ ರಣತಂತ್ರ ಕೂಡ ನಡೀತಾ ಇದೆ. ಹೇಗೆ ಸಾಗ್ತಾ ಇದೆ? ಕ್ರಾಸ್ ವೋಟಿಂಗ್ ಆಗುವಂಥ ಭೀತಿ ಏನಾದರೂ ಇದೆಯಾ? ಹೇಗೆ ಸಂಪತ್ತಿಲ್ಲೀಗ ಪರಿಷತ್ ಚುನಾವಣೆ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಇವತ್ತು ಅಂತಿಮ ಹಣಾಣಿ, ಯಾಕಂದ್ರೆ ಇಷ್ಟು ದಿನ ತಂತ್ರಗಾರಿಕೆ ಮಾಡೋದಾಯ್ತು. ಇವತ್ತು ರಿಯಲ್ ವೋಟಿಂಗ್ ನಡೀಲಿಕ್ಕಿದೆ. ಹೀಗಾಗಿ ಸರ್ಕಾರ ವರ್ಸಸ್ ವಿಪಕ್ಷಗಳು ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ ಹಾಗೆ ವರ್ಸಸ್ ಮೈತ್ರಿ ಪಕ್ಷಗಳು ಅನ್ನುವಂತ ಒಂದು ರೋಚಕ ಹಣಾಣಿ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ 2 ಪಕ್ಷಗಳಿಗೂ ಕೂಡ, ಉದಾಹರಣೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಬ್ರು ಕೂಡ ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಜೆಡಿಎಸ್ ಮೈತ್ರಿಕೂಟ ಒಟ್ಟು 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆದ್ರೆ ಈಗ 3ನೇ ಅಭ್ಯರ್ಥಿಯನ್ನು ಗೆಲ್ಲಲಿಕ್ಕೆ ಸಂಖ್ಯಾಬಲ ಜೆಡಿಎಸ್ ಬಳಿಯೂ ಕೂಡ ಇಲ್ಲ. ಆದ್ರೆ ಕಾಂಗ್ರೆಸ್ ಬಳಿಯೂ ಕೂಡ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸುವಷ್ಟು ಸಂಖ್ಯಾಬಲ ಇಲ್ಲ. ಯಾಕಂದ್ರೆ ಎಲ್ಲಾದ್ರೂ ಅಡ್ಡ ಮತದಾನ ಆದ್ರೆ ಮಾತ್ರ ಅವ್ರು ಗೆಲ್ಲಿಕ್ ಸಾಧ್ಯ. ಯಾಕಂದ್ರೆ ಯಥಾಸ್ಥಿತಿ ಇದ್ರೆ ಅವ್ರಿಬ್ರು ಕೂಡ ಗೆಲ್ಲಿಕ್ ಸಾಧ್ಯ ಇಲ್ಲ. ಈ ಒಂದು ತಂತ್ರಗಾರಿಕೆ ಅನುಸರಿಸಿಕೊಂಡು ಕಾಂಗ್ರೆಸ್ ಒಂದಿಷ್ಟು ಜನ, ಅಂದ್ರೆ ಇಲ್ಲಿ ರೆಬೆಲ್ಸ್ ನಾಯಕ ಅಂತೇಳಿ ಕರೆಸ್ಕೊಳ್ಳುವಂತ ಅಥವಾ ಬಿಜೆಪಿ ಉಚ್ಚಾಟಿತ ನಾಯಕ ಅಂತ ಕರೆಸ್ಕೊಳ್ಳುವಂತ ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಗಾಳ ಹಾಕೊಂಡು ಉಳಿದಂತೆ ಪಕ್ಷೇತರ ಅಥವಾ ಸರ್ವೋದಯ ಪಕ್ಷದ ಅಭ್ಯರ್ಥಿಗಳನ್ನ ಇಲ್ಲಿ ಮತದಾನ ಮಾಡಿಸ್ಲಿಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದೆ. ಈ ತಯಾರಿಯ ಭಾಗವಾಗಿ ಒಂದಿಷ್ಟು ಜನರನ್ನ ಈ ಡಿ.ಕೆ. ಶಿವಕುಮಾರ್ ಈಗಾಗಲೇ ಮಾತಾಡ್ಬಿಟ್ಟು ವಿನಯ್ ಕಾರ್ತಿಕ್ ಅವ್ರಿಗೆ ಮತದಾನ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಅದೇ ರೀತಿಯಾಗಿ ಜೆಡಿಎಸ್ ಕೂಡ ಸುಮ್ಮನೆ ಕುಳಿತಿಲ್ಲ. ಜೆಡಿಎಸ್ ಈಗಾಗಲೇ ಕಾಂಗ್ರೆಸ್ನ ಯಾರೆಲ್ಲ ಅತೃಪ್ತರಿದ್ದಾರೆ, ಅತೃಪ್ತರು ಯಾಕಂತ ಹೇಳಿದ್ರೆ ಈಗ 10 ಜನರ ಸಚಿವ ಸ್ಥಾನ ನೀಡಿಕೆಯನ್ನು ಆಗಿದೆ. ಆದ್ರೆ ಇನ್ನೂ ಕೂಡ ಒಂದು ಜನಕ್ಕೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಅಸಮಾಧಾನವನ್ನು ಇಟ್ಟುಕೊಂಡು ಅವ್ರನ್ನೇ ಸೆಳಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ಈಗ ಎನ್.ವೈ. ಗೋಪಾಲಕೃಷ್ಣ ಇರಬಹುದು, ಒಂದಿಷ್ಟು ಜನರನ್ನು ಈಗಾಗಲೇ ಸಂಪರ್ಕವನ್ನು ಕೂಡ ಮಾಡಿದೆ. ಕೇವಲ ಎಂ.ಎಲ್.ಗಳು ಮಾತ್ರ, ಎಂ.ಎಲ್.ಎ ಶಾಸಕರು, ಪುತ್ರರು, ಡ್ರೈವರ್ಗಳು ಅವ್ರ ಮೂಲಕವಾಗಿ ಆಪರೇಷನ್ ಮಾಡ್ಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಈ ಮೂಲಕವಾಗಿ ಇಲ್ಲಿ ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಾಗವರ ಆ ಪ್ರಯತ್ನವನ್ನು ಮಾಡ್ಲಾಗ್ತಾ ಇದೆ. ಇಲ್ಲಿಗ ಇರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಒಟ್ಟಾರೆಯಾಗಿ ದೊಡ್ಡ ಪ್ರಯತ್ನಗಳೆಲ್ಲವೂ ಕೂಡ ಜೆಡಿಎಸ್ ಕಡೆಯಿಂದ ಆಗ್ತಾ ಇದೆ, ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಅಂತಿಮವಾಗಿ ವಿಜಯ ಯಾರಾಗುತ್ತೆ ಅನ್ನೋದು ಇವತ್ತು 4 ಗಂಟೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾವುದೇ ರೀತಿ ಅಡ್ಡ ಮತದಾನ ಆಗಬಾರ್ದು. ಈ ಪ್ರಯತ್ನದ ಭಾಗವಾಗಿ ಬಸ್ಸಿನಿಂದಲೇ ನೇರವಾಗಿ ಕಾಂಗ್ರೆಸ್ ಅವರು ಬರ್ತಾರೆ, ಅದು ಕೂಡ ಎಲ್ಲರೂ ಒಟ್ಟಿಗೆ ಬರ್ತಾರೆ ಅಂತ ಹೇಳಿ ಇಲ್ಲ. ಬಿ.ಕೆ. ಹರಿಪ್ರಸಾದ್ಗೆ ಮತದಾನ ಮಾಡ್ತಕ್ಕಂಥ 28 ಜನ, ಉಳಿದಂತೆ ಎಲ್ಲರಿಗೂ ಮತದಾನ ಮಾಡ್ತಕ್ಕಂಥ ಒಬ್ಬೊಬ್ರು ಬ್ಯಾಚ್ 5 ಬಸ್ಸಲ್ಲಿ ಬಂದ್ರೆ ಜೆಡಿಎಸ್ ಅವರು ಕೂಡ 2 ಬಸ್ನಲ್ಲಿ ವಿಧಾನಸೌಧಕ್ಕೆ ಪ್ರಯಾಣ ಮಾಡುವಾಗ ಬಿಜೆಪಿ ಜೆಡಿಎಸ್ ಅವರು 2 ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅಂತೇಳಿ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಒಂದಿಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರು ಬರ್ತಾರೆ. ಬಿಡದಿಯಿಂದ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರು ಪ್ರಯಾಣವನ್ನು ಬೆಳೆಸ್ತಾರೆ. 5 ವಿಶೇಷ ಬಸ್ಗಳ ಮೂಲಕ ವಿಧಾನಸೌಧದ ಕಡೆಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಎಲ್ಲ ವ್ಯವಸ್ಥೆಗಳ ಆಗಿದೆ. ರೆಸಾರ್ಟ್ನಿಂದ ಬರೋದು ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರು, ಬಿಡದಿಯಿಂದ ವಿಧಾನಸೌಧಕ್ಕೆ ಕಾಂಗ್ರೆಸ್ನ ಶಾಸಕರು ಪ್ರಯಾಣವನ್ನು ಬೆಳೆಸ್ತಾರೆ. ಅದು ಕೂಡ 5 ಬಸ್ಗಳ ಮೂಲಕ. ಕಳೆದ 2 ದಿನದಿಂದ ರೆಸಾರ್ಟ್ನಲ್ಲೇ ಕಾಂಗ್ರೆಸ್ನ ಶಾಸಕರು ಇದ್ರು. ರೆಸಾರ್ಟ್ನಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ನಿನ್ನೆ ಇಡೀ ದಿನ ಮತದಾನದ ಪ್ರಕ್ರಿಯೆ ಬಗ್ಗೆ ಶಾಸಕರಿಗೆ ಟ್ರೈನಿಂಗ್ ಅನ್ನು ಕೊಡಲಾಗಿದೆ, ತರಬೇತಿಯನ್ನು ಕೊಡಲಾಗಿದೆ. ಇವತ್ತು ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನದಲ್ಲಿ ಭಾಗಿಯಾಗ್ತಾರೆ.
ಮತದಾನಕ್ಕೆ ಬೇಕಾದಂಥ ಸಿದ್ಧತೆಗಳು ವಿಧಾನಸೌಧದಲ್ಲಿ ಆಗಿದೆ. ಇತ್ತ ಕಾಂಗ್ರೆಸ್ ಪಾಳ್ಯದಲ್ಲಿ ನೋಡ್ತಾ ಹೋಗೋದಾದ್ರೆ 5 ಅಭ್ಯರ್ಥಿಗಳು ಕಣದಲ್ಲಿರೋದು. ಹೀಗಾಗಿ 5 ವಿಶೇಷ ಬಸ್ಗಳ ಮೂಲಕ ವಿಧಾನಸೌಧದ ಕಡೆಗೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಿಂದ ಬರ್ತಾರೆ. 5 ಬಸ್ನಲ್ಲಿ ಬರ್ತಾರೆ. ವಿಧಾನಸೌಧಕ್ಕೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಕಳೆದ 2 ದಿನದಿಂದ ಇವರೆಲ್ಲರೂ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಸದ್ಯ ಅಲ್ಲಿನ ಸಿದ್ಧತೆಗಳನ್ನು ಗಮನಿಸ್ತಾ ಇರಬಹುದು. ಒಂದು ಕಡೆಯಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಒಟ್ಟು 5 ಬಸ್ಗಳು ರೆಡಿಯಾಗಿವೆ. 5 ಅಭ್ಯರ್ಥಿ ಇದ್ದಾರೆ. ಒಂದು ಅಭ್ಯರ್ಥಿಗೆ ಮತ ಹಾಕುವಂಥ ಶಾಸಕರು ಒಂದು ಬಸ್ನಲ್ಲಿ ಇರ್ತಾರೆ. BK ಹರಿಪ್ರಸಾದ್ ಒಬ್ಬರು ಅಭ್ಯರ್ಥಿ ಆದರೆ ಅವರಿಗೆ ಮತ ಹಾಕುವಂಥ ಶಾಸಕರು ಒಂದು ಬಸ್ನಲ್ಲಿದ್ದರೆ, ಇನ್ನುಳಿದಂತೆ ತಿಪ್ಪಣ್ಣ ಕಮಕನೂರ ಅವ್ರಿಗೆ ಮತ ಹಾಕುವಂಥ ಅಭ್ಯರ್ಥಿಗಳು ಬೇರೆ ಬಸ್ನಲ್ಲಿರ್ತಾರೆ. PV ಮೋಹನ್, ಹೀಗೆ 5 ಬಸ್ಗಳು ಸಿದ್ಧಗೊಂಡಿವೆ. ನೋಡ್ತಾ ಇರ್ಬೋದು, ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ನೇರವಾಗಿ ವಿಧಾನಸೌಧಕ್ಕೆ ಬಂದು ಅಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಳೆದ 2 ದಿನದಿಂದ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದು ಇವರೆಲ್ಲರೂ ಕೂಡ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡಿ ಅಲ್ಲಿ ಚುನಾವಣೆಗೆ ಬೇಕಾದಂಥ ತಂತ್ರಗಾರಿಕೆಗಳನ್ನು ಮಾಡಲಾಗಿತ್ತು. ಸದ್ಯ ಮತದಾನ ಇವತ್ತು, ಕಾದು ನೋಡಬೇಕು ಏನಾಗಬಹುದು ಅಂತೇಳಿ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬಿಡದಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಎಷ್ಟೊತ್ತಿಗೆ ಹೊರಡ್ತಾರೆ, ಹಾಗೆಯೇ ಎಷ್ಟೊತ್ತಿಗೆ ವಿಧಾನಸೌಧಕ್ಕೆ ರೀಚ್ ಆಗ್ಬಹುದು? ಕಾಂಗ್ರೆಸ್ ಸದಸ್ಯರು ಬಿಡದಿಯಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಮತದಾನ ಪ್ರಕ್ರಿಯೆ ಆಗುತ್ತೆ. ಬಿಡದಿಯ ರೆಸಾರ್ಟ್ ನಲ್ಲಿ ಕಾಂಗ್ರೆಸ್ ಸದಸ್ಯರು ಉಳಿದುಕೊಂಡಿದ್ದಾರೆ. ಆದ್ರೆ ಎಲ್ಲರೂ ಒಟ್ಟಾಗಿ ಬರ್ತಾರೆ ಅಂತ ಹೇಳಿ ಇಲ್ಲ, ಬ್ಯಾಚ್ ಮಾಡಿ ಒಟ್ಟಾರಾಗಿ ಬರ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಅದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಟ್ಟು 5 ಗುಂಪುಗಳನ್ನ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ. ಹೀಗಾಗಿ 5 ಗುಂಪುಗಳನ್ನ ಮಾಡ್ಕೊಂಡು ಆ ಗುಂಪು ವಿಧಾನಸೌಧಕ್ಕೆ ಬರ್ಲಿಕ್ಕೆ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ, ಅದೇ ರೀತಿಯಾಗಿ ಮಳವಳ್ಳಿ ಶಿವಣ್ಣ, PV ಮೋಹನ್, ತಿಪ್ಪಣ್ಣ ಕಮಕನೂರ್ ಸೇರಿ ಒಟ್ಟು ವಿನಯ್ ಕಾರ್ತಿಕ್ ಒಟ್ಟು 5 ಬಸ್ಗಳನ್ನ ಮಾಡಲಾಗಿದೆ. ಈ ಬಸ್ಗಳ ಮೂಲಕವಾಗಿ ವಿಧಾನಸೌಧಕ್ಕೆ ಎಂಟ್ರಿಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ಅವರೆಲ್ಲರೂ ಕೂಡ ಯಾಕಂತ ಹೇಳಿದ್ರೆ 8:30ಕ್ಕೆ ಒಂದು ಬಸ್ ಬರುತ್ತೆ ಅನ್ನೋದು, ಅದಾದ ಬಳಿಕ 10 ಗಂಟೆಗೆ ಇನ್ನೊಂದು ಬಸ್, 11 ಗಂಟೆಗೆ ಇನ್ನೊಂದು ಬಸ್, ಹಾಗೆ ಮಧ್ಯಾಹ್ನದ ಬಳಿಕ ಇನ್ನೊಂದು ಬಸ್ ಬರುತ್ತೆ ಅನ್ನೋದು, ಒಟ್ಟು 4 ಗಂಟೆವರೆಗೂ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೀಲಿಕ್ಕಿದೆ. ಹೀಗಾಗಿನೇ ದೊಡ್ಡ ಮಟ್ಟದ ತಯಾರಿಗಳನ್ನ ಮಾಡ್ಕೊಳ್ಳಲಾಗಿದೆ. ಎಲ್ಲವೂ ಕೂಡ ಒಂದು ಪ್ಲಾನ್ ಪ್ರಕಾರನೇ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಒಂದಿಷ್ಟು ಇವ್ರನ್ನ, ಯಾಕಂತ ಹೇಳಿದ್ರೆ ಈಗ ಯಾರೆಲ್ಲ ಬೇರೆ ಬೇರೆ ಪಕ್ಷಗಳಿಂದ ಕರ್ಸ್ಕೊಳ್ತಾ ಇದ್ದಾರೋ ಅವ್ರನ್ನ ಮೊದಲಿಗೆ ಮತದಾನ ಮಾಡಿ ಅಂತ ಹೇಳಿ DK ಶಿವಕುಮಾರ್ ಮನವಿ ಮಾಡ್ಕೊಟ್ಟಿದ್ದಾರೆ. ಹೀಗಾಗಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಸಂಪತ್. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.